ನಿಜವಾಗ್ಲೂ ಆಡಳಿತ ವಿರೋಧಿ ಅಲೆ ಇದೆ ಅಂತ ತಾವು ತೋರಿಸ್ಬೇಕಾಗಿರ್ತಕ್ಕಂಥದ್ದು. ನಿಮ್ಮ ದಮ್ಮು ತಾಕತ್ತನ್ನು ಈಗ ತೋರಿಸ್ಬೇಕಲ್ವಾ? ಸರ್, ಇವತ್ತು ಆಡಳಿತ ವಿರೋಧಿ ಅಲೆ ಅನ್ನೋದು ನಾವು ಇವತ್ತು ಚುನಾವಣೆ ಗೆಲ್ಲೋದ್ರಿಂದ ತೋರ್ಸೋದ್ಕಿಂತ ಮುಂಚೆಗೇನೆ ಜನಕ್ಕೆ ಗೊತ್ತಾಗಿದೆ. ಇವತ್ತು ಒಂದು ದುರಾಡಳಿತ ಸರ್ಕಾರ ರಾಜ್ಯದಲ್ಲಿ ಆಡಳಿತ ನಡೆಸ್ಕೊಂಡು ರಾಜ್ಯದ ಸಮಸ್ಯೆ, ಜನರ ಸಮಸ್ಯೆಗೆ ಸ್ಪಂದಿಸುವಂಥ ಕೆಲಸ ಈ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಕೇವಲ ಕುರ್ಚಿ ನಂದು ಈ ಡೆಲ್ಲಿಗೆ ಹೋಗ್ತಾರೆ, ಇಲ್ಲ ಡೆಲ್ಲಿಯಿಂದ ವಾಪಸ್ ಬರೋ ಟೀಮ್ ಇದೇ ಮಾಡ್ತಾ ಇದ್ರೆ ಬಿಟ್ರೆ ಜನರ ಪರವಾಗಿ, ಜನರ ಸಮಸ್ಯೆಗಳ ಪರವಾಗಿ ಈ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೂ ಒಳ್ಳೆ ಕೆಲಸ ಮಾಡಿಲ್ಲ. ಜನಕ್ಕೆ ಗೊತ್ತಾಗಿದೆ. ಇವತ್ತು ಬದಲಾವಣೆ ಪರ್ವ ಸ್ಟಾರ್ಟ್ ಆಗ್ತಾ ಇದೆ ಉಪಚುನಾವಣೆಯಿಂದ. ಇವತ್ತು ಏನು ಅಂದರೆ ದಾವಣಗೆರೆಯಲ್ಲಿ ಏನು 3 ವರ್ಷದಿಂದ ಒಂದೇ ಒಂದು ರಸ್ತೆಗಳು ಅಭಿವೃದ್ಧಿ ಆಗಲಿಲ್ಲ, ಒಂದು ಕೊಳವೆ ಬಾವಿ ತೆಗಿಯೋಕ್ಕಾಗಲಿಲ್ಲದ ಶಾಮನೂರವರು ಈ ಸರಿ ಬದಲಾವಣೆ ಬಯಸಿ ಆ ಸ್ಥಳೀಕರಾದಂಥ ಹಿಂದುಳಿದ ವರ್ಗದ ಯುವಕನ ಈ ಸರಿ ಗೆಲ್ಸ್ಕೊಬೇಕು ಅಂತ ಹೇಳ್ಬಿಟ್ಟು ಪಣ ತೊಟ್ಟಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಖಂಡಿತ ಇತಿಹಾಸ ಮರುಕಳಿಸುತ್ತೆ. ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅತಿ ಹೆಚ್ಚಿನ ಮತದಿಂದ ಜನರು ಇವತ್ತು ಆಯ್ಕೆ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಗೆಲ್ಲುತ್ತೆ ದಾವಣಗೆರೆ ಅಂತ ಹೇಳಿದ್ರೆ ಅವರು ಟಿಕೆಟ್ ಕೊಡಕ್ಕೆ ಎಷ್ಟು ತೊಂದರೆ ಆಯ್ತು. ನಮ್ಮಲ್ಲಿ ನಿರಾಯಾಸವಾಗಿ ಯಾವುದೂ ತೊಂದರೆ ಆಗಿದೆ. ಒಗ್ಗಟ್ಟಿಂದ 2 ಕಡೆನೂ ಟಿಕೆಟ್ ಅನ್ನ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಟ್ಟಿದ್ದೀವಿ. ಇವರು ವೀರಣ್ಣ ಚರಂತಿಮಠ ಸಾಮಾನ್ಯ ಕಾರ್ಯಕರ್ತ ಅಲ್ಲ. ಅವರು ನೋಡಿ, ವೀರಣ್ಣ ಚರಂತಿಮಠ ಅವರು 5878 ಓಟಿಗೆ ಸೋತಿರೋದು. ಕೇವಲ ನಾನು ಹೇಳುದು ಸಮರ್ಥೆ ಬೇಕಾ? ಮೂರು ತಲೆಮಾರಿನವರು ಅವರ ಮನೆಯಲ್ಲಿ ಆಲ್ರೆಡಿ MP ಇದ್ದಾರೆ. ಅವ್ರ ಮನೆಯಲ್ಲಿ ಆಲ್ರೆಡಿ ಇವತ್ತು ಕಾರ್ಯಕರ್ತರಲ್ಲ ಸರ್. ಏನು ಕಾಂಗ್ರೆಸ್ ಪಾರ್ಟಿಯವರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡೋದು ಬಿಡೋದು ಅವ್ರ ಪಾರ್ಟಿ ಇಷ್ಟ. ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಅಲ್ಪಸಂಖ್ಯಾತರನ್ನ ನಂಬಿಸಿ ಮೋಸ ಮಾಡಿರೋದ್ರಿಂದ ಬಿಹಾರ್ ಅಂತ ಸ್ಟೇಟಲ್ಲೇ ಇವ್ರನ್ನ ತ್ಯಜಿಸಿ ಅವರು ಸ್ವಂತವಾಗಿ ನಿಂತ್ಕೊಂಡು ಎಲೆಕ್ಷನ್ ಫೇಸ್ ಮಾಡೋ ಸ್ಥಿತಿಗೆ ಬಂದವ್ರೆ. ಇವರು ಅವ್ರನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ನಾವೇನೋ ಮಾಡಿಬಿಡ್ತೀವಿ ಅಂತ ಒಂದು ಸ್ವಲ್ಪ ಗಿಸ್ಕೆಟ್ ಹಾಕಿ ಇಷ್ಟು ದಿನ ಮಾಡ್ತಾಯಿದ್ರು. ಪಾಪ ಇವತ್ತು ಅವ್ರ ಮೇಲೆ ಮರ್ಕ ಹುಟ್ಟುತ್ತೆ ಅಲ್ಪಸಂಖ್ಯಾತರ ಮೇಲೆ. ಇವತ್ತು ಕಾಂಗ್ರೆಸ್ನ ವಿರೋಧ ಮಾಡಿ ಇದು ಒಂಥರ ನೀವು ಅಲ್ಪಸಂಖ್ಯಾತರ ಮೇಲೆ ಪ್ರೀತಿ ತೋರಿಸೋದು ನೋಡಿದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ಸಲ್ವಾ? ಪ್ರೀತಿ ತೋರಿಸ್ತಾ ಇಲ್ಲ ಸರ್, ಅವ್ರಿಗೆ ಅರ್ಥ ಆಗ್ತಾ ಇದೆ. ಮರುಕ ಹುಡ್ತಾ ಇದೆ ಅಲ್ಪಸಂಖ್ಯಾತರ ಮೇಲೆ ಮರ್ಕ ಹುಡ್ತಾ ಇದೆ. ಮೊಸಳೆ ಕಣ್ಣೀರ್ ಹೆಂಗ್ ಸುರಿಸ್ತಾ ಇದಾರೆ. ನೀವೆಂತೂ ಕೊಡ್ಲಿಲ್ಲ ಬಿಡಿ ಪಾಪ. ಮೊಸಳೆ ಕಣ್ಣೀರಲ್ಲ ಸರ್, ನಮ್ಗೇನು ಅಲ್ಪಸಂಖ್ಯಾತರ ಮೇಲೆ ಉಕ್ತಾ ಇಲ್ಲ. ಇವ್ರು ಮಾಡ್ತಾ ಇರೋ ಮೋಸ ಜನಕ್ಕೆ. ಇವ್ರು ಮಾಡ್ತಾ ಇರೋ ಮೋಸ ಬಿಹಾರಲ್ಲಿ 6 ಸೀಟು ಬ್ರದರ್ಸ್ 6 ಸೀಟ್ ಕೊಟ್ಟವ್ರೆ. ಬಿಹಾರಲ್ಲಿ ಬ್ರದರ್ಸ್ 6 ಸೀಟ್ ಕೊಟ್ಟವ್ರೆ. ಇದರಲ್ಲಿ UP 1 ಸೀಟು ಅಲ್ಪಸಂಖ್ಯಾತರು ಕೊಟ್ಟಿರೋದು. ಇವ್ರು ಬಂದ್ಬಿಟ್ಟು ಹೇಳ್ತಾರೆ ನಾವು ಅಲ್ಪಸಂಖ್ಯಾತರಿಗೆ MLC ಕೊಟ್ಟು. ದಿಢೀರ್ನ ನಿಮಗೆ ದಾವಣಗೆರೆ ಅಲ್ಪಸಂಖ್ಯಾತರ ಮೇಲೆ ಪ್ರೀತಿ ಬಂದ್ಬಿಡ್ತಾರೆ. ಒಂದು ಟಿಕೆಟ್ ಕೊಡಲ್ಲ ನೀವು ಎಲೆಕ್ಷನ್ಗಳಲ್ಲಿ, ಒಂದು ಟಿಕೆಟ್ ಕೊಡಲ್ಲ ಸರ್. ಯಾವತ್ತೇ ಆಗಲಿ ಅಲ್ಪಸಂಖ್ಯಾತರಿಗೆ ಬಿಜೆಪಿಯಿಂದ ತೊಂದರೆ ಆಗಿಲ್ಲ. ಯಾವತ್ತೂ ನಾವು ಅವ್ರನ್ನ ವಿರೋಧಿಸಿಲ್ಲ. ಏನಂತ ಹೇಳಿದ್ರೆ ಯಾವುದೇ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೇಳ್ಕೊ ಬಂದ್ರೆ ನಮ್ದ್ರಲ್ಲಿ ಪಾರ್ಟಿಲಿ ಇರೋದು ಹೋಗ್ಬಿಟ್ಟು ಸಾಮಾನ್ಯ ಕಾರ್ಯಕರ್ತರಿಗೆ ಅಲ್ಲಿರೋರ್ನ ಗುಣಿಸಿ ಮಾತಾಡಿ ಕೊಡೋದು ಸೀಟು. ಇವತ್ತಿಗೂ ನಮ್ಮ ಪಾರ್ಟಿಲಿ ಯಾವತ್ತೇ ಆಗಲಿ ಕುಟುಂಬ ರಾಜಕಾರಣ ಮಾಡಿಲ್ಲ. ಇವತ್ತಿಗೂ ಸಾಮಾನ್ಯ ಕಾರ್ಯಕರ್ತರು ನೋಡ್ರಪ್ಪ, ಭಾರತೀಯ ಜನತಾ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಮಾಡಿಲ್ಲ ಅಂತೆ. ಭಾರತೀಯ ಜನತಾ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಮಾಡಿಲ್ಲ ಅಂತ. ಗ್ರೇಟ್. ಸರಿ ಹೇಳಿ, ಯಾರು ಇವಾಗ ಕುಟುಂಬ ರಾಜಕಾರಣ ಅಂದ್ರೆ ನೀವ್ ಹೇಳಿ. ಕುಟುಂಬ ರಾಜಕಾರಣ ಅಂದ್ರೆ ಏನು? ಒಂದೇ ಲೋಕಸಭಾಲಿ ಇಬ್ರಿಬ್ರು ಇದಾರ, ಒಂದೇ ಮನೆಯವರು ಇಲ್ಲ. ವಿಧಾನಸಭಾಲಿ ಒಬ್ಬೊಬ್ರು ಇಬ್ರಿಬ್ರು ಇದಾರ, ಇಲ್ಲ ಒಂದ್ ನಿಮಿಷ. ನಮ್ಮ ಭಾರತೀಯ ಜನತಾ ಪಕ್ಷ ಗೆಳೆಯರಿಗೆ ಹೇಳ್ತೀನಿ, ಇವರ ರಾಜ್ಯಾಧ್ಯಕ್ಷ ವಿಜೇಂದ್ರ MLA ಅವರ ಸಹೋದರ ಲೋಕಸಭೆ MP ಆಗಿದ್ದಾರೆ. ಎಸ್ ಸರ್, ನಾವ್ ಹೇಳ್ತಾ ಇರೋಂಥದ್ದು ಒಂದೇ ಕುಟುಂಬ ಸ್ವತಂತ್ರ ಬಂದಾಗಿಂದ ಇದೆಯಲ್ಲ, ಅದು ಕುಟುಂಬ ರಾಜಕಾರಣ ಅಂತ ಹೇಳ್ತಾ ಇರೋಂಥದ್ದು. ನಾವ್ ಇವತ್ತು ಹೇಳ್ತಾ ಇರೋಂಥದ್ದು ನಾವ್ ಹೇಳೋಂಥದ್ದು ನೀವು ಅಲ್ಪಸಂಖ್ಯಾತರಿಗೆ ಕೊಟ್ಟ ಮಾತನ್ನ ಯಾವ್ದು ಉಳಿಸ್ಕೊಂಡಿದ್ದೀರಾ ಅಂತ ಕೇಳ್ತಾ ಇರೋದು. ಇವತ್ತು ಒಂದ್ ನಿಮಿಷ ಮೇಡಮ್, ಇವತ್ತು ಈ ಪ್ರಶ್ನೆ ಕೇಳ್ತಾ ಇರೋದು ಆ ಕ್ಷೇತ್ರದ ಅಲ್ಪಸಂಖ್ಯಾತರೇ. ನಮಗ್ ಅವಕಾಶ ವಂಚಿತರಂಗ್ ಮಾಡಿದ್ದೀರಾ, ನೀವು ಕೊಟ್ಟಂತ ಮಾತನ್ನ ತಪ್ಪಿದ್ದೀರಾ. ಯಾಕೆ? ನಾವು ನಿಮ್ಮ ಪರವಾಗಿ ಕೆಲಸ ಮಾಡಿದೀವಿ ಅಂತ ಅಲ್ಲ. ಇಡೀ ಇವ್ರ ತರ ಕಾಂಗ್ರೆಸ್ ಅವ್ರ ತರ ಇಡೀ ಪಾರ್ಟಿ ದೇಶಕ್ಕೋಸ್ಕರ ಕೆಲಸ ಮಾಡಿದ್ರೆ ಕುಟುಂಬಕ್ಕೋಸ್ಕರ ಕೆಲಸ ಮಾಡ್ತಾ ಇಲ್ಲ. ನಮ್ಮ ನಿಯತ್ ಯಾವಾಗಿದ್ರು ಭಾರತಕ್ಕೆ ಮಾತ್ರ ಇರ್ತದೆ, ಇಟಲಿಗೆ ಇರಲ್ಲ. ಸರ್, ಇಲ್ಲಿ ನೋಡಿ, ನಮ್ಮ ಪೂಜನೀಯ ಮೋದಿ ಅವ್ರಿಗಾಗ್ಲಿ, ನಡ್ಡಾಜಿ ಅವ್ರಿಗಾಗ್ಲಿ, ಅಮಿತ್ ಶಾ ಆಗಿರ್ಲಿ, ಅವರೆಲ್ಲ ಯಾರು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ರಾಜಕೀಯ ಮಾಡ್ಕೊಂಡ್ ಬಂದಿಲ್ಲ ಸ್ವಾಮಿ. ಅವ್ರು ಕಾರ್ಯಕರ್ತರಾಗಿ ಆ ಮಟ್ಟಕ್ಕೆ ಹೋಗಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಹಂಗಲ್ಲ, ಒಂದೇ ಫ್ಯಾಮಿಲಿ ಇದೆ, ಅವ್ರ ಜೀತು ದಾಳಾಗಿ ವರ್ತನೆ ಮಾಡ್ತಿದ್ದಾರೆ. ಸಮರ್ಥ ಶಾಮನೂರಿಗೆ ಬಾಗಲಕೋಟೆ ಬಗ್ಗೆ ಅಥವಾ ಇದರ ಬಗ್ಗೆ ಯಾವ್ದಾಗ್ಲಿ ಇದ್ಲಿ, ನಾನು ಹೇಳುದು ದಾವಣಗೆರೆ ಬಗ್ಗೆ ಸಮರ್ಥ ಶಾಮನೂರಿಗೆ ಏನ್ ಗೊತ್ತಿದೆ? ಅವ್ರು ಓದಿರೋದು ಅಬ್ರಾಡ್ ಅಲ್ಲಿ.
ಇಲ್ಲಿಯ ಜನರ ಬಗ್ಗೆ ಈ 2 ತಿಂಗಳಿಂದ ಓಡಾಡಿದ್ರೆ ಅವರಿಗೆ ಇರೋದು ಒಂದೇ ಒಂದು ತಾತನ ಜಾಗ ಅಂತ ಒಂದು ಬಿಟ್ರೆ ಬೇರೆ ಕಾರ್ಯಕರ್ತರ ಅಲ್ಲಿ ಇಲ್ವಾ? ಅಥವಾ ಇಷ್ಟು ದಿನ ಮುಸಲ್ಮಾನರ ಬಗ್ಗೆ ಬೆಣ್ಣೆ ಹಚ್ಚಿದ್ರಲ್ವಾ, ಇಷ್ಟು ದಿನ ಮೂಗಿಗೆ ತುಪ್ಪ ಹಚ್ಚಿದ್ರಲ್ಲ, ಅವ್ರಿಗೆ ಯಾರಿಗೂ ಸುಮ್ಮನೆ ಆದ್ರೂ ಈಗ ಏನು ಅಡ್ಜಸ್ಟ್ಮೆಂಟ್ ಮಾಡಿ ಅವರನ್ನು ಕೆಳಗಿಳಿಸ್ತಾ ಇದ್ದೀರಾ? ಏನ್ ಮಾತಾಡ್ತಿದ್ದೀರಾ? ಕುಟುಂಬ ರಾಜಕಾರಣ ಅಂತ ಹೇಳಿದ್ರು, ಅವರು ಕೂಡ ಹೇಳಿದ್ರು. ಸರ್ ಬಿಜೆಪಿ ಅವರಿಗೆ ಏನು ನೈತಿಕತೆ ಇದೆ ಅಂತ ಹೇಳ್ತಿದ್ದಾರೆ ಸರ್. ಯಡಿಯೂರಪ್ಪ ಅವ್ರು ಯಾರು, ಯಡಿಯೂರಪ್ಪ ಅವ್ರ ಮಗ ವಿಜಯೇಂದ್ರ ಯಾರು, ರಾಘವೇಂದ್ರ ಅವ್ರು ಯಾರು, ಬೊಮ್ಮಾಯಿ ಅವ್ರು ಯಾರು? ಈಗ ಸರ್ ದೇವೇಗೌಡರು ಸಹ ಎಂಟ್ರಿ ಆಗಿದ್ದಾರೆ. ದೇವೇಗೌಡ ಅವ್ರ ಮನೆಯಲ್ಲಿ ಮೊಮ್ಮಕ್ಕಳಿಂದ ಹಿಡಿದು ಮರಿ ಮಕ್ಕಳವರೆಗೂ ಎಲ್ಲರೂ ರಾಜಕೀಯದಲ್ಲೇ ಇದ್ದಾರೆ. ಅವ್ರಿಗೆ ಯಾವ ಮಾನ ಮರ್ಯಾದೆ ಇದೆ ಅಂತ ಕೇಳ್ತಿದ್ದಾರೆ ಬಿಜೆಪಿ ಅವ್ರಿಗೆ. ನೋಡಿ ನಮ್ಮ MP ತೇಜಸ್ವಿ ಸೂರ್ಯ ಇದ್ದಾರೆ, ಅವ್ರ ಚಿಕ್ಕಪ್ಪ ಏನ್ ಸರ್ MLA ಆಗಿದ್ದಾರೆ. ಅದೇ ತರ ನಮ್ಮ ಕಾಂಗ್ರೆಸ್ ಅಲ್ಲಿ ಏನಂದ್ರೆ ಮೊದ್ಲಿಂದನೂ ಒಂದು ಸಂಪ್ರದಾಯ ಇದೆ, ಕುಟುಂಬದಲ್ಲಿ ಯಾರಾದ್ರೂ ಕಾಲವಾದ್ರೆ ಅದೇ ಕುಟುಂಬದ ಒಬ್ಬರಿಗೆ ನಾವು ಟಿಕೆಟ್ ಕೊಡ್ತೀವಿ. ಧ್ರುವ ನಾರಾಯಣ ಅವ್ರು ತೀರ್ಕೊಂಡ್ರು, ಅವ್ರ ಮಗನಿಗೆ ಟಿಕೆಟ್ ಕೊಟ್ರು ಅವತ್ತಿನ ದಿವಸ. ಅದೇ ರೀತಿ ಇವತ್ತು ಯಾವ ಕುಟುಂಬದಲ್ಲಿ ತೀರ್ಕೊಂಡಿದ್ದಾರೆ ಮೊದಲನೇ ಆಪ್ಷನ್ ಅವ್ರು ಕೊಡ್ತೀವಿ, ಅವ್ರು ಬೇಡ ಅಂದಾಗ ಇನ್ನೊಬ್ಬರಿಗೆ ಟಿಕೆಟ್ ಕೊಡ್ತೀವಿ ಸರ್. ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ಲಿಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿಯವರಿಗೆ ಯಾವ ನೈತಿಕತೆನೂ ಇಲ್ಲ. ದಯವಿಟ್ಟು ನೀವು ಮಾತು ಆಡಬೇಡಿ, ಅದು ಅವಮಾನ ಆದಂಗೆ ಆಗುತ್ತೆ ಜನಗಳಿಗೆ. ಜನಗಳು ನಿಮ್ಮನ್ನು ನೋಡ್ರೆ ನಗಾಡ್ತಾರೆ. ಸರ್, ಕುಟುಂಬ ರಾಜಕಾರಣ ಅಂತ ಕೇಳ್ತದಕ್ಕೆ ಅವ್ರೇನೋ ಒಂದು ಅರ್ಥ ಹೇಳ್ತಾ ಇದ್ರು. ಅದು ಏನಂತ ನಿಜವಾಗ್ಲೂ ನನಗೆ ಇವಾಗಲೇ ಗೊತ್ತಾಗಿದ್ದು. ಅದು ಅಷ್ಟೊಂದು ಅರ್ಥ ಅವ್ರ ಹತ್ರ ಸಪ್ರೇಟ್ ಆಗಿ ಅದಕ್ಕೊಂದಿದೆ ಅಂತ ಹೇಳ್ಬಿಟ್ಟು. ಇವತ್ತು ಕುಟುಂಬ ರಾಜಕಾರಣ ನಿಮ್ಮ BJPಯಲ್ಲಿದೆ, ಕಾಂಗ್ರೆಸ್ಸಲ್ಲಿದೆ, JDS ಅಲ್ಲೂ ಇದೆ. ಅದ್ರ ಬಗ್ಗೆ ನಿಮಗೂ ಮಾತಾಡೋಕೆ ನೈತಿಕತೆ ಇಲ್ಲ. ಅರ್ಥ ಆಯ್ತಾ? ಇವಾಗ ಏನಿದೆ, ಪಕ್ಷ ನಿರ್ಧಾರ ತಗೊಳುತ್ತೆ, ಯಾರಿಗೆ ಸಮರ್ಥರಿದ್ದಾರೆ, ಯಾರಲ್ಲಿ ಜನರಿಗೆ ಒಳ್ಳೇದು ಮಾಡೋಕ್ಕೆ ಸಾಧ್ಯ, ಎಲ್ಲ ನಾಯಕರುಗಳು ಒಕ್ಕೂಡಿ ಯಾವ ರೀತಿ ನಾವು ಕೊಡಬೇಕು ಅಭ್ಯರ್ಥಿನ ಅಂತ ಪಕ್ಷ ನಿರ್ಧಾರ ಮಾಡುತ್ತೆ. ಅದಕ್ಕೆ ನಿಮ್ಮ ಪಕ್ಷದಲ್ಲೂ ಅದೇ ಇರೋದು ಪದ್ಧತಿ, ನಮ್ಮ ಪಕ್ಷದಲ್ಲೂ ಇರೋದು. ಅದನ್ನ ವಿರೋಧ ಪಕ್ಷ ನಾವಂತ ಹೇಳ್ಬಿಟ್ಟು ಡಿಫ್ರೆಂಟ್ ಆಗಿ ಬಿಂಬಿಸೋದು ಸರಿಯಲ್ಲ. ಅದನ್ನ ಬಿಟ್ಟು ಅಲ್ಲಿಗೆ ಏನು ಇವಾಗ ನೀವು ಕ್ಯಾಂಡಿಡೇಟ್ ಹಾಕಿದಿರಲ್ಲ, ಅವ್ರು ಗೆಲ್ಸೋದಕ್ಕೆ ಅವ್ರನ್ನ ತೋರಿಸ್ಬಿಟ್ಟು ಅವ್ರ ಪರ್ಫಾರ್ಮೆನ್ಸ್ ತೋರಿಸಿ, ಅವ್ರ ಜನರಿಗೆ ಏನು ಸೇವೆ ಮಾಡಿದಾರೆ ತೋರಿಸಿ, ಆಮೇಲೆ ಓಟ್ ಕೇಳಿ ಜನರ ಹತ್ರ. ಯಾವ್ದು ಇಟ್ಟು ಓಟ್ ಕೇಳ್ತೀರಾ ನೀವು ಓಟ್ ಕೇಳೋದು ಯಾವ್ದು ಗೊತ್ತಾ? ಭಾರತ್ ಮಾತೆಯನ್ನು ಇಡ್ತೀರಾ, ಪಾಕಿಸ್ತಾನ ಇಡ್ತೀರಾ, ಮುಸಲ್ಮಾನರು ಇಡ್ತೀರಾ. ಇಷ್ಟನ್ನ ಇಟ್ಟು ಅಭಿವೃದ್ಧಿ ಬಗ್ಗೆ ದೇಶದಲ್ಲಿ ಏನು ಅಭಿವೃದ್ಧಿ ಮಾಡಿದಿರಾ, ಆ ದಾವಣಗೆರೆಯಲ್ಲಿ ಏನು ಅಭಿವೃದ್ಧಿ ಮಾಡಿದಿರಾ ವಿರೋಧ ಪಕ್ಷವಾಗಿ ಯಾವತ್ತಾದ್ರೂ ಹೇಳಕ್ ಸಾಧ್ಯನಾ? ಒಂದೇ ಒಂದು ಪಾಯಿಂಟ್ ನಿಮ್ಮ ಕೈಲಿ ಹೇಳಕ್ ಸಾಧ್ಯನಾ? ದಾವಣಗೆರೆಯಲ್ಲಿ ಇಲ್ಲ. ದಾವಣಗೆರೆಯಲ್ಲಿ ಇವತ್ತು ದಾವಣಗೆರೆ ಏನಿದೆಯಾ, ಇವತ್ತು ದಾವಣಗೆರೆಯಲ್ಲಿ ಏನಿದೆ ಅದೆಲ್ಲ ಕಾಂಗ್ರೆಸ್ ಅವರೇ ಮಾಡಿರೋದು. ಇವತ್ತು ದಾವಣಗೆರೆ ಏನಿದೆಯಲ್ಲ ಅದೆಲ್ಲ ಕಾಂಗ್ರೆಸ್ ಅವರೇ ಮಾಡಿರೋದು. ನೀವು ಒಂದೇ ಎರಡು ಕೇಳಿದ್ರೆ ನನ್ನ ಕೈಲಿ ಹೇಳಕ್ಕಾಗಲ್ಲ, ಅದು ನಿಷ್ಠೆ ದೊಡ್ಡದೈತದು. ದಾವಣಗೆರೆಯಲ್ಲಿ ಏನು ಅಭಿವೃದ್ಧಿ ನೀವೇನು ಮಾಡಿದ್ರೆ ಇವ್ರೇನು ಮಾಡಿದ್ರೆ? ದಾವಣಗೆರೆ ಇರ್ತಕ್ಕಂಥ ಬೆಣ್ಣೆ ದೋಸೆ ಹೋಟ್ಲೆಲ್ಲ ಇವ್ರದೇ, ಆಮೇಲೆ ಅಲ್ಲ ಮಂಡಕ್ಕಿ ಮಿರ್ಚಿ ಹೋಟ್ಲ್ಗಳೆಲ್ಲ ನಿಮ್ಮಿಬ್ಬರದು ಭಾರಿ ಅಭಿವೃದ್ಧಿ ಆಗಿದೆ. ಎಸ್ ಸರ್, ಈ ಚುನಾವಣೆ ಎಷ್ಟು ಮಹತ್ವ ನಿಮಗೆ? ಯಾಕಂದ್ರೆ ಒಂದ್ ಕಡೆ ಅವ್ರು ಹೇಳ್ತಾರೆ ಆಡಳಿತ ವಿರೋಧಿ ಅಲೆ ಅಂತ ಹೇಳ್ತಿದ್ದಾರೆ. ಸರ್, ನಮ್ದು ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರಿಗೆ ಮೋಸ ಮಾಡಲ್ಲ. ನಮ್ಗೆ ವಿಧಾನ ಪರಿಷತ್ತಲ್ಲಾಗ್ಲಿ, ಅವ್ರಿಗೆ ಮುಂದಿನ ಚುನಾವಣೆಯಲ್ಲಾಗ್ಲಿ ನಾವು ಅವ್ರಿಗೆ ಅವಕಾಶ ಮಾಡಿಕೊಡ್ತೀವಿ. ಅದು ಬಿಜೆಪಿ ಪಕ್ಷಕ್ಕೆ ಬೇಕಾಗಿಲ್ಲ, ಬಿಜೆಪಿ ಪಕ್ಷಕ್ಕೆ ಬೇಕಾಗಿಲ್ಲ, ಅದು ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿರೋದು. ನಾನು ಹೇಳೋದು ಇಷ್ಟೇ ಸರ್, ಬಿಜೆಪಿ ಅವ್ರಿಗೆ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ. ಇವತ್ತು ಅವ್ರಿಗೆ ಮಾತಾಡಕ್ಕೆ ಏನಾದ್ರು ಒಂದು ಸಿಗ್ತಾ ಇತ್ತು ಅಂದ್ರೆ ಅದು ಸಾದಿಕ್ ಪೈಲ್ವಾನ್ ಅವ್ರು ಮಾತ್ರ. ಇವತ್ತು ಸಾದಿಕ್ ಪೈಲ್ವಾನ್ ಅವ್ರು ವಾಪಸ್ ತಗೊಳೋದ್ರಿಂದ ಅವ್ರಿಗೆ ಮಾತಾಡಕ್ಕೆ ಬೇರೆ ಕಂಟೆಂಟ್ ಇಲ್ಲ. ಸರ್, ನೀವು ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕು ಅಂತ ಆಯ್ತು, ಇಲ್ಲಿ ಆಯ್ತು ಹೇಳ್ತೀನಿ ಕೇಳಿ ಸರ್. ಒಂದೇ ಒಂದ್ ಕೇಳಿಸ್ಕೊಳ್ರಿ, ದಾವಣಗೆರೆಯನ್ನ ಇವತ್ತು 3ನೇ ಬೆಂಗಳೂರು ಅಂತ ಕರೀತಾರೆ. ಯಾಕೆ ಕರೀತಾರೆ? ಅಲ್ಲಿ ಇರುವಂತ ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ಡೆವಲಪ್ಮೆಂಟ್ ಆಗಿದೆ. ಇವತ್ತು ದಾವಣಗೆರೆ ಇರುವಂತ ಪರಿಸ್ಥಿತಿ ನೋಡಿದ್ರೆ ಬಿಜೆಪಿ ಅವರು ಅವ್ರ ಬೆನ್ನನ್ನು ಅವರೇ ಮುಟ್ಟು ನೋಡ್ಕೋಬೇಕು. ನಾವು ಏನೂ ಮಾಡಕ್ಕಾಗಿಲ್ಲ. ಇವತ್ತು ಶಾಮನೂರ್ ಶಂಕರಪ್ಪ ಅನ್ನೋರ ಫ್ಯಾಮಿಲಿ ಇವತ್ತು ದಾವಣಗೆರೆಯನ್ನು ಎಷ್ಟು ಅಭಿವೃದ್ಧಿ ಪಥದಲ್ಲಿ ತಗೊಂಡು ಹೋಗ್ತಾ ಇದೆ ಅಂತ. ಅದು ಬಿಟ್ಟು ಬರೀ ಕೊಂಕು ಮಾತುಗಳನ್ನ ಆಡ್ಕೊಂಡು ರಾಜಕೀಯ ಲಾಭಕ್ಕೋಸ್ಕರ ಮಾತಾಡೋದು ಇದು ಯಾವ್ದಕ್ಕೆ? ಚುನಾವಣೆ ನಿಮಗೆ ಎಷ್ಟು ಮಹತ್ವ? ನಮಗೆ ಮಹತ್ವ ಇದೆ ಸರ್. ನಮಗೆ ಎಲ್ಲಾ ಚುನಾವಣೆಯನ್ನು ನಮಗೆ ಮಹತ್ವ ಇದೆ. ನಾವು 100ಕ್ಕೆ 100 ದಾವಣಗೆರೆ ಗೆಲ್ತೀವಿ, ಬಾಗಲಕೋಟೆಯನ್ನು ಗೆಲ್ತೀವಿ. ಬಿಜೆಪಿ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಅವರು ಬರೀ ಮಾತಾಡ್ಬೇಕಷ್ಟೇ. ಮಾತಾಡೋದ್ ಬಿಟ್ಟು ಅವ್ರ ಕೈಲಿ ಏನು ಆಗಲ್ಲ. ಅವರು ಇದೇನ್ ಹೇಳ್ತಾ ಇದಾರೆ ಸರ್, ವಂಶ ಪಾರಂಪರವಾಗಿ ಅವ್ರಿಗೆ ಕೊಡ್ತಾರೆ ಅಂತಂದ್ರು. ಈಗ ಬಿಜೆಪಿ ರಾಜ್ಯಾಧ್ಯಕ್ಷರು ಯಾರು ಸರ್? ಯಡಿಯೂರಪ್ಪ ಅವ್ರ ಮಗ. ಅವರು ಶಿವಮೊಗ್ಗ MP ಯಾರು ಸರ್? ಅವ್ರ ಮಗನೇ. ಈಗ ಇಷ್ಟೊಂದೆಲ್ಲ ನೀತಿ ಪಾಠ ಹೇಳ್ತಾರಲ್ಲ, ಅವ್ರ ಫ್ಯಾಮಿಲಿ ಅವ್ರು ಹೇಳ್ಕೋಬೇಕು, ನನ್ನ ಮಗನ ಸೈಡಿಂಗ್ ನಿಲ್ಸಿ ಬೇರೆ ಯಾರಿಗಾದ್ರು ಕಾರ್ಯಕರ್ತರಿಗೆ MP ಟಿಕೆಟ್ ಕೊಡ್ಬೋದಲ್ಲ? ಕೊಡಕ್ಕಾಗಲ್ವಲ್ಲ ಅವ್ರಿಗೆ? ಯತೀಂದ್ರ ಅವರು ಅವ್ರ ಅಪ್ಪನಿಗೋಸ್ಕರ ಅವರು ತ್ಯಾಗ ಮಾಡಿದ್ರು. ಬಟ್ ವಿಜಯೇಂದ್ರ ಅವರು ತ್ಯಾಗ ಮಾಡ್ಲಿಲ್ಲ. ವಿಜಯೇಂದ್ರ ಅವರು ತ್ಯಾಗ ಮಾಡಕ್ಕೂ ಆಗೋದಿಲ್ಲ. ಸ್ವಾರ್ಥ ರಾಜಕಾರಣ ಯಾರಾದ್ರೂ ಇದ್ರೆ ಅದು ಯಡಿಯೂರಪ್ಪನ ಫ್ಯಾಮಿಲಿ ಮಾತ್ರ ಮಾಡಕ್ಕೆ ಸಾಧ್ಯ. ಅದನ್ನ ಕಾಂಗ್ರೆಸ್ ಅವ್ರು ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. 2 ಕ್ಷೇತ್ರ ಗೆದ್ದು ತೋರಿಸ್ತೀವಿ, ಮಾತಾಡೋದಲ್ಲ. ಹೆಂಗ್ ತೋರಿಸ್ತೀರಾ? ದುಡ್ಡು ಅಲ್ಲ, ನಿಮ್ಮ ಹತ್ರ ಇದೆ, ನಮ್ಮ ಹತ್ರ ಇಲ್ಲ. ಕಾಂಗ್ರೆಸ್ ಅವ್ರ ಹತ್ರ ದುಡ್ಡಿಲ್ಲ. ಕಾರ್ಯಕರ್ತರು ತುಂಬಾ ಬಡವರಿದ್ದಾರೆ ಅನ್ಸುತ್ತೆ ಅಲ್ಲ? SS ಮಲ್ಲಿಕಾರ್ಜುನ್ ತುಂಬಾ ಬಡವರಿದ್ದಾರೆ ಅಂತ ಕಾಣುತ್ತೆ ಅಲ್ವಾ?
ಸಿದ್ದರಾಮಯ್ಯ ಸರ್ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸಗಳು ಅವರು ಜನಸಾಮಾನ್ಯರಿಗೆ ತಲುಪಿದೆ. 2028ಕ್ಕೂ ಮತ್ತೆ 28ಕ್ಕೂ ನಾವೇ ಗೆಲ್ತೀವಿ. ಸರ್ ಈಗ ಅವ್ರಿಗೇನು ಇದು ಚುನಾವಣೆ ಕೇವಲ 10 ದಿನ ಇದೆ. ಇನ್ನು 10 ದಿನದಲ್ಲಿ ರಿಸಲ್ಟ್ ಬರುತ್ತೆ. ಈ ಕಾರ್ಯಕ್ರಮನೂ ರಿಸಲ್ಟ್ ದಿನಾನು ನಡೆಯೋ ಸಾಧ್ಯತೆಗಳು ಹೆಚ್ಚು. ನಾವೇ 2 ಕ್ಷೇತ್ರನ ಗೆಲ್ಲೋದು. ನಮ್ಮ ಅಭ್ಯರ್ಥಿ ಸಮರ್ಥರಿದ್ದಾರೆ. 2 ಕ್ಷೇತ್ರದಲ್ಲಿ ನಾವು ಗೆದ್ದಿ ಅವ್ರ ಮುಖಕ್ಕೆ ಬಿಜೆಪಿಗರಿಗೆ ಮುಖಕ್ಕೆ ಮಸಿ ಬೆಳ್ತೀವಿ. ಇದಕ್ಕೆ ಚಿದಾನಂದ ಪಾಟೀಲ್ ಅವರೇ ಸಾಕ್ಷಿ ಅಂತ ಹೇಳಕ್ಕೆ ಬಯಸ್ತೀನಿ. ಕಾರಣ ಬಂದು ನಮ್ಮ ಅಭಿವೃದ್ಧಿ ಆ ರೀತಿ ಇದೆ. ಇಲ್ಲಾಂದ್ರೆ ಇದಕ್ಕೆ ಮುಂದೆ ಇದ್ದಿದಂತ ಯಾವುದೇ ಕಾರ್ಯಕರ್ತನು ಈ ರೀತಿ ಮಾಡಿಲ್ಲ. ಅವ್ರ ಹತ್ರ ಟಿಕೆಟ್ ತಗೊಳ್ಳೋದಕ್ಕೆ ಒದ್ದಾಡ್ತಾ ಇದ್ರು. ಅಲ್ಲೂ 4 ಟೀಮ್ ಇದೆ. ನಾನು ಹೆಸರು ಉಲ್ಲೇಖ ಮಾಡ್ಬೋದು, ಅವ್ರು ಒಪ್ಪಲ್ಲ. ಹೇಳ್ಬಿಡಿ. ಸಿದ್ದೇಶ್ವರ ಟೀಮ್ ಸಿದ್ದೇಶ್ವರ ಇದೆ, ರೇಣುಕಾಚಾರ್ಯ ಇದ್ದಾರೆ, ಯಡಿಯೂರಪ್ಪ ಸಂಚಿದೆ. ಯಡಿಯೂರಪ್ಪ ಮಾತ್ರ ಇಲ್ಲ, ಯಡಿಯೂರಪ್ಪ ಸಂಚಿದೆ. ಇದ್ರ ಜೊತೆಗೆ ಉತ್ತರ ಕರ್ನಾಟಕ ಫುಲ್ ಲ್ಯಾಂಡ್ ಅವ್ರು ತಗೊಂಡ್ರು ಅಂತ ಏನು ಎತ್ತಿ ಶಕ್ತಿ ಇರೋಂತ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ಅವರೇ ಮಾನಿಟರ್ ಮಾಡ್ತಾ ಇದ್ದಾರೆ. ಇವತ್ತು ಬಿಜೆಪಿ 2 ಕ್ಯಾಂಡಿಡೇಟ್ ಸೋಲ್ತಾರೆ. ಸೋತಿ ಕಾರ್ಯಕರ್ತರಿಗೆ ಮಸಿ ಬೆಳೀತಾರೆ. ಬೇಕಾದ್ರೆ ಬರ್ದಿಟ್ಕೊಳ್ಳಿ, ಸೋಲು ಖಚಿತ. ಕಾಂಗ್ರೆಸ್ಗೆ ಗೆಲುವು ನಿಶ್ಚಿತ. ಬೇಕಾದ್ರೆ ಈ ಪ್ರೋಗ್ರಾಮೇ ಸಾಕ್ಷಿ. ನಾವು ಕಾಂಗ್ರೆಸ್ ಕಾರ್ಯಕರ್ತರು ಆಲ್ರೆಡಿ ಟೀಮ್ ರೆಡಿ ಆಗಿದೆ. ಎಲ್ಲ ವಾರ್ಡಿಂದ ಹೋಗ್ತಾ ಇದೀವಿ. ನಾವು ಗೆಲ್ಸ್ತೀವಿ. ಎತ್ಕೊಂಡ್ ಬಂದು ಇಲ್ಲಿ ಸಿ